ನಮಸ್ಕಾರ. ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸೂರತ್ ಜವಳಿ ವ್ಯಾಪಾರ ಬಗ್ಗೆ ಮಾಹಿತಿಯಲ್ಲಿ ನಾನು ನಿಮಗೆ ಹೇಳೋ ವಿಷಯ ಏನಂತಂದ್ರೆ 40 ರೂಪಾಯಿ 50 ರೂಪಾಯಿ 60 ರೂಪಾಯಿಗೆ ಸೀರೆ ಸಿಗುತ್ತೆ ಅಂತ ದಯವಿಟ್ಟು ಸೂರತ್ಗೆ ಬರಬೇಡಿ. ಇದೇ ವಿಷಯ ನಾನು ಜನವರಿ ತಿಂಗಳೆಲ್ಲ ಕೂಡ ಹೇಳ್ತಾನೆ ಇರ್ತೀನಿ. ಇಷ್ಟುವರೆಗೆ 15 ದಿವಸವರೆಗೆ ಕೂಡ ಇದೇ ವಿಷಯ ಹೇಳಿದ್ದೀನಿ. ಇನ್ನು ಮುಂದೆ ಕೂಡ ಇದೇ ವಿಷಯ ಹೇಳ್ತಾ ಇದ್ದೀನಿ. 40 ರೂಪಾಯಿ 50 ರೂಪಾಯಿ 60 ರೂಪಾಯಿಗೆ ಸೀರೆ ಬರೋದಿಲ್ಲ, ಬರಬೇಡ. ಮಿನಿಮಮ್ ಒಂದು ಸೀರೆ ಇಲ್ಲಿ ನಾವು ತಗೋಬೇಕು ಅಂತಂದ್ರೆ 105 110 ರೂಪಾಯಿದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್. ಅಷ್ಟಕ್ಕಿಂತ ಕಮ್ಮಿ ರೇಟಲ್ಲಿ ಇಲ್ಲಿ ಯಾವನು ತಯಾರು ಮಾಡೋದಿಲ್ಲ. ಸುಮ್ಮನೆ ನಿಮ್ಮನ್ನ ಸೂರತ್ಗೆ ಕರಕಳಿಸೋಕ್ಕೋಸ್ಕರವಾಗಿ, ಇಲ್ಲಿಗೆ ಇನ್ವೈಟ್ ಮಾಡೋಕ್ಕೋಸ್ಕರವಾಗಿ 40 ರೂಪಾಯಿ 45 ರೂಪಾಯಿ 50 ರೂಪಾಯಿಗೆ ಸೀರೆ ಸಿಗುತ್ತೆ ಅಂತ ಹೇಳ್ತಾರೆ ಬಿಟ್ಟು ನೀವು ಇಲ್ಲಿಗೆ ಬಂದ ನಂತರ ಸಿಗೋದಿಲ್ಲ. ಎಲ್ಲಾದ್ರೆ ಸಿಗುತ್ತೆ ಅಂತ ಇಷ್ಟುವರೆಗೆ ಎಷ್ಟು ಜನ ಬಂದಿದ್ದಾರೋ ಅವರೆಲ್ಲ ಕೂಡ ಕಣ್ಣುಗಳದಿಂದ ಕಣ್ಣೀರು ಕಾರ್ಸ್ಕೊಂಡು ಹೋಗಿದ್ದಾರೆ. ರಕ್ತದ ಕಣ್ಣೀರು ಕಾರ್ಸ್ಕೊಂಡು ಹೋಗಿದ್ದಾರೆ. ಅಳ್ದಿದ್ದಾರೆ ಇಲ್ಲಿ ಬಂದು, ಏನಪ್ಪ ಇಷ್ಟು ದೂರ ಬಂದು ನಾವು ಎಷ್ಟು ಲಾಸ್ ಹೋಗಿದ್ವಿ ಅಂತ. ಬರೋದಿಲ್ಲ. ಇಷ್ಟನೇ ಮುಂದೆ ನೀವು 40 45 50 ರೂಪಾಯಿಗೆ ಸೀರೆ ಬರುತ್ತೆ ಅಂತ ಅತ್ಯಾಶದಿಂದ ಸೂರತ್ಗೆ ಬರಬೇಡಿ. ಅದು ಸಿಗುತ್ತೆ ಅಂತ ಯಾರಾದರೂ ವಿಡಿಯೋ ತೋರಿಸಿದ್ದಾರೆ ಅಂತಂದ್ರೆ ಅದು ಫ್ರಾಡ್ ವಿಡಿಯೋಸ್, ಫೇಕ್ ವಿಡಿಯೋಸ್ ಅಂತ ತಿಳಿದುಕೊಳ್ಳಿ. ಏನ್ಲೇ ಉಮಾಶಂಕರ ವಿಡಿಯೋ ನೋಡ್ತಾ ಇದೆಯಾ? ಕಮಿಷನ್ ಏಜೆಂಟು, ಬ್ರೋಕರು, ಮೀಡಿಯೇಟರು ಅಂತ ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡ್ತಾ ಇದೆಯಲ್ಲ. ಕಮಿಷನ್ ಅಲ್ಲ, ಬ್ರೋಕರ್ ಅಲ್ಲ, ಮೀಡಿಯೇಟರ್ ಅಲ್ಲ, ಇದು ಮೀಡಿಯಾ. ಅದಕ್ಕಾಗಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, 40 45 50 ರೂಪಾಯಿಗೆ ಸೀರೆ ಸಿಗಲ್ಲ, ನೀನು ಬರಬೇಡ ಅಂತ. ಅದೇ ನಾನು ಕಮಿಷನ್ ಏಜೆಂಟು, ಬ್ರೋಕರು, ದಲಾಲ ಆಗಿದ್ರೆ ಫಸ್ಟ್ ನೀವು ಸೂರತ್ ಬನ್ನಿ, ಆಮೇಲೆ ಮಾತಾಡೋಣ ಅಂತಿದ್ದೆ. ಬಟ್ ಆ ಮಾತನ್ನು ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ ಇದು ಮೀಡಿಯಾ ರೆಸ್ಪಾನ್ಸಿಬಿಲಿಟಿ ಇದೆ. ನಮ್ಮನ್ನ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ರಿಯಲ್ ಅಂಡ್ ಫ್ಯಾಕ್ಟ್ ದಿಂದ ನಿಮ್ ಮುಂದೆ ಬರಬೇಕಾಗಿರೋ ಅವಶ್ಯಕತೆ ನಾವಿದೆ. ಯಾವಾಗಾದ್ರೆ ನಾವು ರಿಯಲ್ ಮಾತು ಹೇಳ್ತೀವೋ ಅದು ನಮ್ಮ ಚಾನಲ್ಗೆ ಶ್ರೀರಾಮ ರಕ್ಷೆ ಇದ್ದಂಗ. ಅದಕ್ಕಾಗಿ ಮತ್ತೆ ಹೇಳ್ತೀನಿ, ನಾಳೆ ಹೇಳ್ತೀನಿ, ನಾಡಿದ್ದು ಕೂಡ ನಾನು ಹೇಳ್ತೀನಿ, 40 45 50 ರೂಪಾಯಿಗೆ ಸೀರೆ ಸಿಗೋದಿಲ್ಲ. ಅದರ ಆಶೆ ಇಟ್ಕೊಂಡು ಸೂರತ್ಗೆ ಬರಬೇಡ. ಬಾಯ್.